ರೀ, ನಾವು ಸಿಟಿಗೆ ಬಂದು ಎಷ್ಟು ದಿನ ಆಯ್ತು, ಆದ್ರೂ ಕೂಡ ಗ್ರಾಮದಲ್ಲಿರುವ ಅತ್ತೆ ಮಾವನ ನಾವು ಇಲ್ಲಿ ಬರ್ಲಿಕ್ಕೆ ಹೇಳಲೇ ಇಲ್ಲ. ಒಂದ್ಸಲ ಅತ್ತೆ ಮಾವನ ಇಲ್ಲಿ ಬರ್ಲಿಕ್ಕೆ ಹೇಳಿ. ಹೀಗೆ ವಾಣಿ ತನ್ನ ಗಂಡನಾದ ಆಕಾಶಿಗೆ ಹೇಳಿದ್ಲು. ಆವಾಗ ಆಕಾಶ್, ಇಲ್ ನೋಡು ವಾಣಿ, ನಮ್ಗೆ ಸಿಟಿ ಫಸ್ಟು ಸೆಟ್ ಆಗ್ಬೇಕು, ಆ ನಂತರ ತಂದೆ ತಾಯಿನ ಪಟ್ನಕ್ಕೆ ಬರ್ಲಿಕ್ಕೆ ಕೇಳ್ಬೇಕು ಅಂತ ನನ್ನ ಮನ್ಸಲ್ಲಿ ನಾನು ಸ್ವಲ್ಪ ದಿನದಿಂದ ಆಲೋಚನೆ ಮಾಡ್ತಾನೆ ಇದ್ದೀನಿ. ಆದ್ರೆ ನನಗಿಂತ ಮುಂಚೆ ನೀನೇ ಆಲೋಚನೆ ಮಾಡಿ ಅವ್ರನ್ನ ಕರ್ದಿದೀಯಾ. ಮತ್ಯಾಕೆ ರೀ ನೀವು ಇಷ್ಟು ದಿನ ತಡ ಮಾಡಿದ್ರಿ? ಸರಿ, ಅವ್ರನ್ನ ಬರ್ಲಿಕ್ಕೆ ಹೇಳಿ, ಸ್ವಲ್ಪ ದಿನ ಬಂದು ಇಲ್ಲಿ ಸಂತೋಷವಾಗಿದ್ದೋಗ್ಲಿ ಹಾಗೆ ಅಂತ ಹೇಳಿದ್ಲು ವಾಣಿ. ವಾಣಿ ಹೇಳಿದ ಹಾಗೆ ಆಕಾಶ್ ಅವನ ತಂದೆ ತಾಯಿಗೆ ಕಾಲ್ ಮಾಡಿದ. ಹಲೋ ಅಪ್ಪ, ನಾನು ಆಕಾಶ್ ಮಾತಾಡ್ತಿದ್ದೀನಿ. ಆಕಾಶ್, ಹೇಗಪ್ಪ ಇದ್ದೀಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀವೇಗಿದ್ದೀರಾ? ನಮಗೇನಪ್ಪ, ನಾವು ತುಂಬಾ ಚೆನ್ನಾಗಿದ್ದೀವಿ. ಹೀಗೆ ಅವರು ಮಾತಾಡ್ತಾ ಇರುವಾಗ ಅಲ್ಲಿಗೆ ಬಂದ ಆಕಾಶ್ ತಾಯಿಯಾದ ಸಾವಿತ್ರಿ, ಯಾರ್ರೀ, ಯಾರ್ ಫೋನಲ್ಲಿ? ನಮ್ಮ ಮಗ ಕಣಮ್ಮ. ಹೌದಾ, ಸರಿ, ಫೋನ್ ಕೊಡ್ರಿ, ನಾನು ಮಾತಾಡ್ತೀನಿ. ಹೀಗೆ ಸಾವಿತ್ರಮ್ಮ ತನ್ನ ಗಂಡನ ಬಳಿಯಿಂದ ಫೋನ್ನ ತೆಗೆದುಕೊಂಡು ಅವರ ಮಗನಾದ ಆಕಾಶ್ ಜೊತೆ ಮಾತಾಡಿದ್ರು. ಆಕಾಶ್, ಚೆನ್ನಾಗಿದ್ಯಪ್ಪ? ಸೊಸೆ ಹೇಗಿದ್ದಾಳೆ? ನಾವು ಚೆನ್ನಾಗಿದ್ದೀವಮ್ಮ. ಸರಿ ತಗೊಳ್ಳಿ, ನಿಮ್ ಸೊಸೆ ಜೊತೆನೆ ಮಾತಾಡಿ. ಹಾಗೆ ಹೇಳಿ ಆಕಾಶ್ ಫೋನ್ನ ವಾಣಿ ಕೈಯಲ್ಲಿ ಕೊಟ್ಟ. ವಾಣಿ ಫೋನ್ನ ತಗೊಂಡು, ಹಲೋ ಅತ್ತೆ, ಹೇಗಿದ್ದೀರತ್ತೆ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಸರಿ ಸರಿ, ಇವಾಗಾದ್ರೂ ನೀನು ಅಡಿಗೆ ಮಾಡ್ಲಿಕ್ಕೆ ಕಲ್ತ್ಕೊಂಡ ಅಥವಾ ಹೋಟೆಲ್ನಿಂದ ತಂದು ತಿಂತಾ ಇದ್ದೀಯಾ? ಹಾಗೆ ಸಾವಿತ್ರಿ ಕೇಳಿದ ತಕ್ಷಣ ವಾಣಿ ನಗುತ್ತಾ, ಅಯ್ಯಯ್ಯೋ ಇಲ್ಲ ಅತ್ತೆ, ಇವಾಗ ಮನೆಯಲ್ಲೇ ಅಡಿಗೆ ಮಾಡಿ ಊಟ ಮಾಡ್ತಿದ್ದೀವಿ. ಒಳ್ಳೆ ಕೆಲ್ಸ ಮಾಡಿದೀಯ ವಾಣಿ. ಅತ್ತೆ, ಮುಂದಿನ ವಾರ ಮಾವ ನೀವು ಸಿಟಿಗೆ ಬರ್ಬೇಕು. ನಾವು ಸಿಟಿಗೆ ಬಂದು ಇಷ್ಟು ದಿನ ಆದ್ರೂ ಕೂಡ ನೀವು ಬರ್ಲೇ ಇಲ್ಲ. ತನ್ನ ಅತ್ತೆಯಾದ ಸಾವಿತ್ರಮ್ಮನ ಬಳಿ ಕೇಳಿದ್ಲು. ಆಗ ಸಾವಿತ್ರಮ್ಮ, ಸರಿ ಅಮ್ಮ, ನಾವು ಕೂಡ ಬರೋಣ ಅಂತಾನೆ ಆಲೋಚನೆ ಮಾಡ್ತಾ ಇದ್ದೋ, ಅಷ್ಟ್ರಲ್ಲಿ ನೀನೇ ಕರೆದ್ಬಿಟ್ಟೆ, ನಾನ್ ಬರದೇ ಇರ್ತೀನಾ? ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ರು. ಏನ್ ಸಾವಿತ್ರಿ, ಸೊಸೆ ಏನ್ ಹೇಳ್ತಿದ್ದಾಳೆ? ನಮ್ನ ಊರಿಗೆ ಬರಕೇಳ್ತಿದ್ದಾಳೆ ರೀ. ಓಹೋ ಹೌದಾ, ಇಲ್ಲದಿದ್ರೇನೆ ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಇವಾಗ ನೀನ್ ಸೊಸೆನೇ ಕಾಲ್ ಮಾಡಿ ಕರಿತಾ ಇದ್ದಾಳೆ, ಇನ್ನು ನೀನು ಸುಮ್ನಿರ್ತೀಯಾ? ಹಾಗೆ ಹೇಳಿದಾಗ ಸಾವಿತ್ರಿ ನಗ್ತಾ ಇದ್ಲು. ಆ ನಂತರ ಅವರಿಬ್ಬರು ಹೊರಟು ಸಿಟಿಯಲ್ಲಿರುವ ಮಗನ ಮನೆಗೆ ಹೋದ್ರು. ಹೋಗ್ಬೇಕಾದ್ರೆ ಅಡುಗೆಗೆ ಬೇಕಾದ ತರಕಾರಿ ದವಸ ಧಾನ್ಯಗಳನ್ನ ತಗೊಂಡೋದ್ರು. ಅದನ್ನು ನೋಡಿದ ವಾಣಿ ಹೀಗೆ ಕೇಳಿದ್ಲು, ಅತ್ತೆ, ಏನತ್ತೆ ಆ ಮೂಟೆಯಲ್ಲಿ? ಏನ್ ತಂದಿದ್ದೀರಾ ನೀವು? ಅದಮ್ಮ, ನಾವು ಊರಿಂದ ಬರುವಾಗ ತರಕಾರಿ ಸ್ವಲ್ಪ ದವಸ ಧಾನ್ಯಗಳನ್ನೆಲ್ಲ ಅಲ್ಲಿಂದನೇ ತಗೊಂಬಂದಿದೀವಿ. ಈ ಪಟ್ಟಣದಲ್ಲಿ ನೀವು ಯಾವಾಗ ಹೋಗಿ ತರಕಾರಿ ತಗೊಳ್ಳೋದು, ದವಸ ಧಾನ್ಯಗಳನ್ನ ತಗೊಳ್ಳೋದು? ಅದಕ್ಕೆ ನಾವೇ ತಗೊಂಬಂದಿದೀವಿ. ಹೀಗೆ ಸಾವಿತ್ರಿ ಹೇಳಿದಾಗ, ಅಯ್ಯೋ ಅತ್ತೆ, ಈ ಪಟ್ಟಣಕ್ಕೆ ಕೂಡ ನಮ್ಮ ಗ್ರಾಮದಿಂದನೇ ಬರದತ್ತೆ. ಆದ್ರೂ ಕೂಡ ನಮಗೋಸ್ಕರ ನೀವು ಪ್ರೀತಿಯಿಂದ ತಗೊಂಬಂದಿದ್ದೀರಾ, ನಮ್ಗೆ ತುಂಬಾ ಸಂತೋಷ. ಹೀಗೆ ಆ ದಿನ ಇಡೀ ಅತ್ತೆ ಸೊಸೆ ಇಬ್ರು ಕೂತ್ಕೊಂಡು ಅಲ್ಲಿನ ಕತೆಗಳನ್ನ ಮಾತಾಡ್ತಾನೇ ಇದ್ರು. ಮರುದಿನ ಬೆಳಗಿನ ಜಾವ ಸಾವಿತ್ರಮ್ಮ ಎಂದಿನಂತೆ ಬೆಳಿಗ್ಗೆ 4 ಗಂಟೆಗೆ ಎದ್ದು, ಅರೆ, ಬೆಳಿಗ್ಗೆ 4 ಗಂಟೆ ಆಯ್ತು, ಏನು ಸೊಸೆ ಇನ್ನೂ ಎದ್ದೇಳಲೇ ಇಲ್ಲ? ಇದೇ ಗ್ರಾಮದಲ್ಲಾಗಿದ್ರೆ ಇವಾಗ ಎಲ್ಲ ಎದ್ದು ಕೆಲಸ ಮಾಡ್ಲಿಕ್ಕೆ ಆರಂಭಿಸಿರ್ತಾರೆ. ಹೀಗೆ ಆಲೋಚನೆ ಮಾಡ್ಕೊಂಡು ಸಾವಿತ್ರಮ್ಮ ತನ್ನ ಸೊಸೆಯ ಬಾಗಿಲನ್ನು ತಟ್ಟಿದ್ರು. ಸೊಸೆ ಯಾರು ಅಂತ ನೋಡಿ ಎದುರಲ್ಲಿ ನೋಡಿದ್ರೆ ತನ್ನ ಅತ್ತೆಯಾದ ಸಾವಿತ್ರಮ್ಮ ಮುಂದೆ ನಿಂತಿದ್ರು. ಆಗ ವಾಣಿ ತನ್ನ ಅತ್ತೆಯನ್ನು ನೋಡಿ, ಅತ್ತೆ, ಏನತ್ತೆ, ಕುಡಿಲಿಕ್ಕೆ ಏನಾದ್ರೂ ನೀರ್ ಬೇಕಾಗಿತ್ತಾ? ಅದಕ್ಕೆ ಬಂದ್ರಾ? ಅದನ್ನು ಕೇಳಿ ಅತ್ತೆ ಆಶ್ಚರ್ಯಪಟ್ರು. ಏನು, ನಡು ರಾತ್ರಿನಾ? ಏನಮ್ಮ ಮಾತಾಡ್ತಿದ್ದೀಯಾ? ಬೆಳಿಗ್ಗೆ 4 ಗಂಟೆ ಆಯ್ತು, ಅಡಿಗೆ ಎಲ್ಲ ಮಾಡ್ಬೇಕಲ್ವಾ, ಯಾಕಿನ್ನು ಎದ್ದಿಲ್ಲ? ಅಯ್ಯೋ ಅತ್ತೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಲಿಕ್ಕೆ ಇದೇನು ಗ್ರಾಮನ? ನೀವ್ ಹೋಗಿ ಮಲ್ಕೊಳ್ಳಿ ಅತ್ತೆ, ನಾನ್ ನಿಮ್ನ ಎಬ್ಬಿಸ್ತೀನಿ. ಹಾಗೆ ಹೇಳಿ ವಾಣಿ ಬಾಗಿಲಾಕಿ ಮಲಗಿ ನಿದ್ರೆ ಮಾಡಿದ್ಲು. ಅದನ್ನು ನೋಡಿ ಅತ್ತೆಯಾದ ಸಾವಿತ್ರಿ, ಏನ್ ನನ್ ಸೊಸೆ ಹೀಗಿದ್ದಾಳೆ? ಹಾಗೆ ಹೇಳಿ ಅವರೇ ಹೋಗಿ ಕೆಲಸವನ್ನು ಆರಂಭಿಸಿದ್ರು. ಹೀಗೆ ಸೊಸೆಯಾದ ವಾಣಿ ಎದ್ದು ನೋಡ್ಬೇಕಾದ್ರೆ ತನ್ನ ಅತ್ತೆ ಪಾತ್ರೆ ಎಲ್ಲ ತೊಳೆದು ಅಂಗಳಕ್ಕೆ ರಂಗೋಲಿಯನ್ನು ಹಾಕಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ರು. ಅದನ್ನು ನೋಡಿ ವಾಣಿ, ಅಯ್ಯೋ ಅತ್ತೆ,
ಏನತ್ತೆ ಇದು ಎಲ್ಲ ಕೆಲ್ಸ ನೀವೇ ಮಾಡಿದೀರಾ? ನಾನು ಹೋಗಿ ಮಲ್ಕೊಳ್ಳಿ ಅಂತ ತಾನೇ ಹೇಳಿದ್ದು. ಆಗ ಅತ್ತೆಯಾದ ಸಾವಿತ್ರಿ, ಏನಮ್ಮ ಸೊಸೆ, ಇಷ್ಟೊತ್ತಿಗೆ ಎದ್ರೆ ನೀನ್ ಯಾವಾಗ ಅಡಿಗೆ ಮಾಡೋದು, ಆನಂತರ ಯಾವಾಗ ಹೊರಟು ನೀನು ಆಫೀಸಿಗೆ ಕೆಲ್ಸಕ್ಕೆ ಹೋಗೋದು? ಓ ಅದ ಅತ್ತೆ, ಈ ಕೆಲ್ಸವನ್ನೆಲ್ಲ ನಾನ್ ಮಾಡೋದಿಲ್ಲ ಅತ್ತೆ. ಮನೆ ಕೆಲ್ಸಕ್ಕೆ ಒಬ್ಳು ಬರ್ತಾಳೆ, ಅವಳೆ ಎಲ್ಲ ಕೆಲ್ಸವನ್ನು ಮಾಡಿಟ್ಟು ಹೋಗ್ತಾಳೆ. ಏನು ಕೆಲ್ಸದವಳ? ಹಾಗಾದ್ರೆ ಅಡಿಗೆ ಕೆಲ್ಸನ ಯಾರಮ್ಮ ಮಾಡೋದು? ಅದು ಕೂಡ ಕೆಲ್ಸದವಳೆ ಮಾಡ್ತಾಳೆ ಅತ್ತೆ. ಹೀಗೆ ಸೊಸೆ ತುಂಬಾ ಸಿಂಪಲ್ ಆಗಿ ಹೇಳಿದ್ಲು. ಅವಳ ಮಾತನ್ನು ಕೇಳಿ ಸಾವಿತ್ರಿ ಅಮ್ಮ, ಏನಮ್ಮ ವಾಣಿ, ಹಾಗಾದ್ರೆ ಇಷ್ಟು ದಿನ ನೀವೆಲ್ರೂ ಕೆಲ್ಸದವಳು ಮಾಡಿದ ಅಡಿಗೆಯನ್ನೇ ಊಟ ಮಾಡ್ತಿದ್ರಾ? ಅಯ್ಯೋ ಅತ್ತೆ, ನಾವಿಬ್ರು ಜಾಬಿಗೆ ಹೋಗ್ತಿದ್ದೀವಲ್ವಾ, ನಮಗೆ ಮನೆ ಕೆಲ್ಸವನ್ನೆಲ್ಲ ಮಾಡ್ಲಿಕ್ಕೆ ಟೈಮೇ ಇಲ್ಲತ್ತೆ. ಅದ್ರಿಂದನೇ ಕೆಲ್ಸಕ್ಕೆ ಜನ ಇಟ್ಕೊಂಡಿರೋದು. ಹೌದೌದು, ಇಷ್ಟೊತ್ತಿಗೆ ಎದ್ರೆ ನೀನ್ ಯಾವಾಗ ಎದ್ದೇಳೋದು, ಯಾವಾಗ ಅಡಿಗೆ ಮಾಡೋದು? ಯಾರೋ ಒಬ್ಳು ಮಾಡುವ ಅಡಿಗೆನ ನೀವು ಇಷ್ಟು ದಿನ ಊಟ ಮಾಡ್ಕೊಂಡಿದ್ದೀರಾ, ಹಾಗೆ ತಾನೇ? ಇಂದಿನಿಂದ ಕೆಲ್ಸದವಳು ಬೇಡ ಅಂತ ಹೇಳು, ನೀನೇ ಎಲ್ಲ ಅಡಿಗೆಯನ್ನು ಮಾಡಿಟ್ಟು ಹೋಗು. ಏನತ್ತೆ ಹಾಗೆ ಹೇಳ್ತಾ ಇದ್ದೀರಾ? ನನ್ಗೆ ಅಷ್ಟೊಂದು ಸಮಯ ಇರೋದಿಲ್ಲತ್ತೆ. ಹಾಗೆ ಹೇಳಿದಾಗ ವಾಣಿಯ ಗಂಡ ಆಕಾಶ್ ವಾಣಿನ ಹತ್ರ ಕರೆದು ಹೀಗೆ ಹೇಳ್ದ, ಇಲ್ ನೋಡು ವಾಣಿ, ತಾಯಿ ಮಾತನ್ನು ಕೇಳ್ಕೊಂಡು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರು. ಅವ್ರು ಇಲ್ಲಿರೋದು ಒಂದು 10 ದಿನನೋ 15 ದಿನನೋ, ಆಮೇಲೆ ಅವ್ರು ಹೋದ್ಮೇಲೆ ನೀನು ಎಂದಿನಂತೆ ಕೆಲ್ಸದವಳನ್ನ ಇಟ್ಕೋ. ಹಾಗೆ ತನ್ನ ಗಂಡ ಆಕಾಶ್ ಹೇಳುವುದನ್ನು ಕೇಳಿ ತನ್ನ ಗಂಡ ಹೇಳುವುದು ಕೂಡ ಸರಿ ಅಂತ ಒಪ್ಕೊಂಡ್ಲು. ಹೌದು ರೀ, ನಾನು ಈ ರೀತಿ ಆಲೋಚನೆ ಮಾಡ್ಲೇ ಇಲ್ಲ ನೋಡಿ. ಹಾಗೆ ಅಂತ ಒಪ್ಕೊಂಡು ತನ್ನ ಅತ್ತೆಯ ಬಳಿ ಹೋಗಿ, ಸರಿ ಅತ್ತೆ, ನೀವು ಹೇಳಿದ ಹಾಗೆ ಇನ್ ಮುಂದೆ ನಾನೇ ಅಡಿಗೆ ಮಾಡ್ತೀನಿ, ಕೆಲ್ಸದವಳನ್ನ ನಿಲ್ಸ್ಬಿಡ್ತೀನಿ. ಅದು ನನ್ ಸೊಸೆ ಅಂದ್ರೆ ಹೀಗಿರ್ಬೇಕು. ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡಿದ್ರು. ಆ ನಂತರ ವಾಣಿ ಕೆಲ್ಸದವಳನ್ನು ಒಂದು 10 ದಿನಕ್ಕೆ ಕೆಲ್ಸಕ್ಕೆ ಬರ್ಬೇಡ ಅಂತ ಹೇಳಿದ್ಲು. ಆನಂತರ ಅವಳೇ ಅಡಿಗೆ ಮಾಡಲು ಆರಂಭಿಸಿದ್ಲು. ಅದನ್ನು ನೋಡಿದ ಸಾವಿತ್ರಿ, ಏನಮ್ಮ ವಾಣಿ, ಇಲ್ಲಿ ನೀನು ಅಡಿಗೆನ ಸ್ಟವ್ ಮೇಲೆ ಮಾಡದಾ? ಹೀಗೆ ಸಂದೇಹದಿಂದನೇ ಕೇಳಿದ್ಲು. ಹೌದತ್ತೆ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಈ ಸಿಟಿಯಲ್ಲೆಲ್ಲ ಹೀಗೇನೆ ಅತ್ತೆ, ಸ್ಟವ್ವಲ್ಲೇ ಅಡಿಗೆ ಮಾಡೋದು. ಹಾಗೆ ಹೇಳಿ ಎಲ್ಲರಿಗೂ ಅಡಿಗೆಯನ್ನು ಮಾಡಿ ಬಡಿಸಿದ್ಲು. ಅತ್ತೆಯಾದ ಸಾವಿತ್ರಿ ಸೊಸೆ ಮಾಡಿದ ಅಡಿಗೆಯನ್ನು ತಿಂದು, ಏನಮ್ಮ ಸೊಸೆ, ಇದ್ರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ, ಇದನ್ನ ಹೇಗೆ ತಿಂತೀರಾ? ನಾನು ಅದಕ್ಕೇನೆ ಹೇಳಿದ್ದು, ಈ ರೀತಿ ಸ್ಟವ್ವಲ್ಲಿ ಅಡಿಗೆ ಮಾಡಿದ್ರೆ ರುಚಿ ಚೆನ್ನಾಗಿರೋದಿಲ್ಲ ಅಂತ. ಸರಿ ಸರಿ, ಇನ್ನೇನ್ ಮಾಡೋದು, ಸರಿ ತಿಂತೀನಿ ಬಿಡು. ಅತ್ತೆ ಮಾತು ಕೇಳಿದ ವಾಣಿಗೆ ತುಂಬಾನೇ ಕೋಪ ಬಂತು. ಆದ್ರೂ ಏನ್ ಮಾತಾಡ್ಲಿಲ್ಲ. ಹೀಗೆ ಗಂಡ ಹೆಂಡತಿ ಇಬ್ರು ಹೊರಟು ಆಫೀಸಿಗೆ ಹೋದ್ರು. ಆಗ ಸಾವಿತ್ರಿ ತನ್ನ ಗಂಡನಾದ ಭೂಪತಿಯ ಬಳಿ, ರೀ, ನಮ್ ಸೊಸೆಗೆ ಅಡಿಗೆ ಮಾಡ್ಲಿಕ್ಕೆ ಸ್ವಲ್ಪ ಕೂಡ ಗೊತ್ತಿಲ್ಲ ರೀ. ಈ ರೀತಿ ಇವಳು ಅಡಿಗೆ ಮಾಡಿದ್ರೆ ಹೇಗೆ ರೀ ಎಲ್ರೂ ತಿಂತಾರೆ? ನಮ್ಮ ಗ್ರಾಮದಲ್ಲಿ ಹೇಗೆ ಅಡಿಗೆ ಮಾಡ್ತೀವಿ ಅಂತ ಅಡಿಗೆನ ಇವಳಿಗೆ ಹೇಳಿಕೊಡ್ಬೇಕು. ಸರಿ ಸಾವಿತ್ರಿ, ಇನ್ನು ಯಾಕೆ ತಡ ಮಾಡ್ತೀಯಾ? ನಿನ್ನ ಅಡುಗೆನ ಆರಂಭಿಸು. ಏನ್ರಿ ಆರಂಭಿಸು ಅಂದ್ರೆ ನಾನೊಬ್ಳೆ ಮಾಡ್ಬೇಕು ಅಂತನಾ? ನಾನು ಹೇಳಕ್ ಬಂದಿದ್ದು ಹಾಗೆ ಅಲ್ಲ ಸಾವಿತ್ರಿ. ಸರಿ ಸರಿ ಹೇಳು, ಏನ್ ಮಾಡ್ಬೇಕು ಅಂತ. ಹಾಗೆ ಹೇಳಿ ಸಾವಿತ್ರಿ ಆ ಕಡೆ ಈ ಕಡೆ ನೋಡಿ ಹೊರಗೆಯಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಬರಲು ಹೇಳಿದ್ಲು. ಇಲ್ ನೋಡ್ರಿ, ಅಲ್ಲಿ ಹೊರಗಡೆ ಕಲ್ಲಿದೆ, ಅದ್ನ ತಗೊಂಬನ್ನಿ. ಹಾಗೆ ಹೇಳಿದಾಗ ಸಾವಿತ್ರಿಯಮ್ಮ ಗಂಡ ಕಲ್ಲನ್ನು ತೆಗೆದುಕೊಂಡು ಬಂದು ಮಸಾಲನ ಅರಿಯಲು ನೋಡಿದ್ರು. ಆ ನಂತರ ಸಾವಿತ್ರಿ 3 ಕಲ್ಲುಗಳನ್ನಿಟ್ಟು ಅಡಿಗೆ ಮಾಡಲು ಆರಂಭಿಸಿದ್ಲು. ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋಣ ಅಂತ ಅಡುಗೆನ ಆರಂಭಿಸಿದ್ಲು. ಹೀಗೆ ಸೌದೆಯಿಂದ ಬರುವ ಹೊಗೆಯಿಂದ ಮನೆ ತುಂಬಾನೇ ಹೊಗೆ ತುಂಬಿಕೊಳ್ತು. ಅದನ್ನು ನೋಡಿದ ಹೊರಗೆ ಇದ್ದ ಜನರು, ಅಯ್ಯಯ್ಯೋ, ಈ ಮನೆಯಲ್ಲಿ ಏನೋ ಬೆಂಕಿ ಹಿಡಿದಿದೆ ಅನ್ಸುತ್ತೆ, ಹಾಗೆ ಅಂತ ಹೇಳಿ ಫೈರ್ ಇಂಜಿನಿಗೆ ಕಾಲ್ ಮಾಡಿದ್ರು. ಆಗ ಸಮಯಕ್ಕೆ ಅಲ್ಲಿ ಫೈರ್ ಇಂಜಿನ್ ಕೂಡ ಬಂತು. ಜೊತೆಗೆ ಸೊಸೆಯಾದ ವಾಣಿ ಕೂಡ ಬಂದ್ಲು. ತನ್ನ ಮನೆಯ ಹೊರಗಡೆ ಇರುವ ಜನರನ್ನು ನೋಡಿ, ಅಯ್ಯೋ ಏನಾಯ್ತು? ನಿಮ್ಮ ಮನೆಯಿಂದ ಹೊಗೆ ಬರ್ತಾ ಇದೆ, ಅದಕ್ಕೇನೆ ಫೈರ್ ಇಂಜಿನಿಗೆ ಕಾಲ್ ಮಾಡಿದೀನಿ. ಹಾಗೆ ಹೇಳಿದಾಗ ಮನೆಯನ್ನು ನೋಡಿ ವಾಣಿ, ಅಯ್ಯಯ್ಯೋ, ಮನೆಯಲ್ಲಿ ನನ್ನ ಅತ್ತೆ ಮಾವ ಇದ್ದಾರೆ, ಏನಾದ್ರು? ಹಾಗೆ ಅಂತ ಹೇಳಿ ವೇಗವಾಗಿ ಮನೆಯೊಳಗೆ ಹೋದ್ಲು. ಅಲ್ಲಿ ಅತ್ತೆ ಮಾವ ಇಬ್ರು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಿರುವುದನ್ನು ನೋಡಿದ್ಲು. ಅದನ್ನು ನೋಡಿದ ವಾಣಿ, ಅಯ್ಯೋ ಅತ್ತೆ, ಏನ್ ಮಾಡ್ತಿದ್ದೀರಾ? ಬಾಮ್ಮ, ನಿನಗೋಸ್ಕರನೇ ಚೆನ್ನಾಗಿ ಸಾರ್ ಮಾಡ್ತಾ ಇದ್ದೀನಿ. ಅಯ್ಯೋ ಅತ್ತೆ, ಈಗೇನ ಅಡಿಗೆ ಮಾಡೋದು? ನಿಮ್ಮಿಂದ ಹೊರಗಡೆ ಎಷ್ಟು ದೊಡ್ಡ ಜಗಳ ನಡೀತಾ ಇದೆ ಅಂತ ಗೊತ್ತಾ? ಹೀಗೆ ಹೊರಗಡೆ ಹೋಗಿ ನಡೆದ ವಿಚಾರವನ್ನು ಹೇಳಿ ಮನೆಯೊಳಗೆ ಬಂದು ಅತ್ತೆ ಮಾವನ ಬೈತಾ ಇದ್ಲು. ಆ ನಂತರ ಸರಿ ಅಂತ ಹೇಳಿ ಸಾವಿತ್ರಮ್ಮ ಮಾಡಿದ ಅಡಿಗೆಯನ್ನು ತಿನ್ನಲು ಆರಂಭಿಸಿದ್ಲು. ಆಹಾ ಅತ್ತೆ, ಅಡುಗೆ ಎಷ್ಟು ಚೆನ್ನಾಗಿದೆ,
ನಾನು ಇಷ್ಟು ದಿನ ಈ ರೀತಿ ಒಂದು ಒಳ್ಳೆ ಅಡಿಗೆನ ತಿನ್ಲೇ ಇಲ್ಲ. ಹಾಗೆ ಹೇಳಿ ನಡೆದ ವಿಚಾರಕ್ಕಾಗಿ ಕ್ಷಮೆ ಕೇಳಿದ್ಲು. ಆ ನಂತರ ವಾಣಿ ತನ್ನ ಅತ್ತೆಯ ಬಳಿ, ಅತ್ತೆ, ಇನ್ ಮುಂದೆ ನೀವು ಊರಿಗೆ ಹೋಗ್ಬೇಡಿ, ನೀವು ಇಲ್ಲೇ ಅಡಿಗೆ ಮಾಡಿ ಕೊಡಿ ನನಗೆ, ಹಾಗೆ ಹೇಳಿದಾಗ ಸಾವಿತ್ರಮ್ಮ ಕೂಡ ಒಪ್ಪಿಕೊಂಡ್ರು. ಆ ನಂತರ ವಾಣಿ ಸೌದೆ ಒಲೆಗೋಸ್ಕರ ಒಂದು ಸಪರೇಟ್ ಅಡಿಗೆ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಲು. ಅಚ್ಚವಾದ ಜಿಪುಡತನಕ್ಕೆ ಸ್ವಚ್ಛವಾದ ನಿದರ್ಶನ 2 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿರುವ ಶ್ಯಾಮಲಾ ಹೆಸರಿಗೆ ಧನವಂತಳು, ಕೊಡುವುದರಲ್ಲಿ ಮಹಾಜಿಪುಣಿ. ಆದರೂ ಅವಳ ಸೊಸೆ ಆಮನಿ ಸಾಹಸ ಮಾಡಿ ಕೇಳುತ್ತಾಳೆ, ಅತ್ತೆ ಹೇಳು ಸೊಸೆ, ಏನ್ ಬೇಕು? ಅದೇ ಅತ್ತೆ, 2 ದಿನದಲ್ಲಿ ಕಾರ್ತಿಕ ಮಾಸ ಶುರುವಾಗುತ್ತಲ್ಲ, 1 ತಿಂಗಳು ಮನೆಯಲ್ಲಿ ದೀಪವಿಡಬೇಕು, ಶಿವಾಲಯದಲ್ಲಿ ದೀಪವಿಡಬೇಕು, ಪ್ರಸಾದ ಮಾಡಬೇಕು, ಬಾಳೆಹಣ್ಣು ಇಡಬೇಕು. ದುಡ್ಡು ಕೊಟ್ರೆ ಪೂಜಾ ಸಾಮಾನಿನ ಅಂಗಡಿಗೆ ಹೋಗಿ ಸಾಮಗ್ರಿ ತಂದ್ಕೋತೀನಿ ಎಂದು ಕೇಳುತ್ತಲೇ ಶ್ಯಾಮಲ ಎಲ್ಲದಕ್ಕೂ ಚಕ ಲೆಕ್ಕ ಹಾಕಿಕೊಂಡು, ಅಮ್ಮೋ, ಈ ಕಾರ್ತಿಕ ಮಾಸ ನನ್ ಮನೆನ ದೋಚಿ ಹೋಗೋ ಹಾಗಿದೆ. ಸೊಸೆ ಕೈನಲ್ಲಿ ದುಡ್ಡ? ನೋನೋ, ಅದಕ್ಕೆ ನನ್ ಮನಸ್ಸು ಒಪ್ಕೊಳ್ಳಲ್ಲ, ನಾನೇ ಹೋಗಿ ತಗೊಂಡ್ಬರ್ತೀನಿ ಎಂದುಕೊಂಡು ಮೇಲಕ್ಕೆ ಸೊಸೆ ಹತ್ರ, ಅಯ್ಯೋ ಸೊಸೆ, ನೀನು ಚಿಕ್ಕ ಹುಡುಗಿ, ನಿನ್ನ ನೋಡಿ ಶಾಪ ಅವನು ಮೋಸ ಮಾಡ್ತಾನೆ, ಹೆಚ್ಚು ರೇಟು ಹೇಳ್ತಾನೆ, ನಾನ್ ಹೋಗಿ ತಗೊಂಡ್ಬರ್ತೀನಿ ಸೊಸೆ. ಅಂದ್ರೆ ಏನ್ ಬೇಕು, ಒಂದು ಪೇಪರ್ ಮೇಲೆ ಬರ್ದ್ ಕೊಡಲ್ಲ ಅತ್ತೆ? ಬೇಡ ಕಣೆ ಸೊಸೆ, ಕಾರ್ತಿಕ ಮಾಸದಲ್ಲಿ ಹೇಗೆ ಪೂಜೆ ಮಾಡ್ತಾರೋ ಅದಕ್ಕೆ ಬೇಕಾದ ಸಾಮಾನುಗಳೇನೋ ನನಗ್ ಗೊತ್ತು. ನೀನು ಮನೆ ಹತ್ರನೇ ಇರು ಸೊಸೆ, ನಾನು ಹೋಗಿ ಸಾಮಾನು ತಗೊಂಡ್ಬರ್ತೀನಿ. ನಾನು ಕೂಡ ಜೊತೆಯಾಗಿ ಬರ್ತೀನಿ ಅತ್ತೆ. ಮನೆ ಹತ್ರ ಇದ್ದು ಏನ್ ಮಾಡ್ತೀನಿ ಹೇಳಿ? ಇಬ್ರು ಹೋದ್ರೆ ಆಟೋದಲ್ಲಿ ಹೋಗ್ಬೇಕು ಸೊಸೆ, ಆಟೋದವನು 200-300 ಕೇಳ್ತಾನೆ, ನೀನ್ ಬೇಡ ಬಿಡು. ಮತ್ತೆ ನಮ್ಗೆ ಕಾರಲ್ಲಿರುವಾಗೆ ಆಟೋದಲ್ಲಿ ಹೋಗೋದೇನೆ ಕತೆ, ಕಾರಲ್ಲೇ ಹೋಗೋಣ. ಅಮ್ಮೋ, ನಮ್ ಕಾರ ಬೇಡ ಸೊಸೆ, ನಮ್ ಕಾರು ಮೊದಲೇ ಪೆಟ್ರೋಲನ್ನ ನೀರ್ ಕುಡಿದ ಹಾಗೆ ಕುಡಿಯುತ್ತೆ, ಅದಕ್ಕೆ ನಮ್ ಕಾರ್ ಬೇಡ, ಆಟೋ ಕೂಡ ಬೇಡ. ನೀನು ಮನೆ ಹತ್ರನೇ ಇರು, ನಾನು ಯಾರೋ ಒಬ್ರನ್ನ ಲಿಫ್ಟ್ ಕೇಳ್ಕೊಂಡು ಪೂಜಾ ಸಾಮಾನು ತಗೊಂಡು ಮತ್ತೊಬ್ರ ಹತ್ರ ಲಿಫ್ಟ್ ಕೇಳಿ ಬರ್ತೀನಿ. ಆದ್ರೆ ಇಬ್ಬರಿಗಾದ್ರೆ ಯಾರೋ ಲಿಫ್ಟ್ ಕೊಡಲ್ಲ ಸೊಸೆ. ಅದೆಲ್ಲ ಅತ್ತೆ, ನೀನು ಮನೆ ಹತ್ರನೇ ಇರು ಸೊಸೆ, ನಾನು ಹೋಗಿ ಪೂಜಾ ಸಾಮಾನು ತಗೊಂಡ್ಬರ್ತೀನಿ, ಹೋಗಿ ಬುಟ್ಟಿ ತಗೊಂಬಾ ಹೋಗು ಎಂದು ಹೇಳುತ್ತಲೇ ಆಮನಿ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಶ್ಯಾಮಲಾ ಹೊರಗೆ ಬರುತ್ತಾಳೆ. ಆಮನಿ ಬುಟ್ಟಿ ತೆಗೆದುಕೊಂಡು ಹೊರಗೆ ಬಂದು ಶ್ಯಾಮಲಾಳಿಗೆ ಕೊಡುತ್ತಾಳೆ. ಮನೆ ಹತ್ರ ಜಾಗ್ರತೆ ಸೊಸೆ, ನಾನು ಬರುವವರೆಗೂ ಅಡಿಗೆ ಮಾಡಬೇಡ ಎಂದು ಶ್ಯಾಮಲಾ ಹೊರಟು ಹೋಗುತ್ತಾಳೆ. ಈ ಕಾರ್ತಿಕ ಮಾಸವೆಲ್ಲ ನಮ್ಮ ಜಿಪುಣಿ ಅತ್ತೆ ನನ್ನ 1 ತಿಂಗಳು ಪೂಜೆ ಮಾಡೋದಕ್ಕೆ ಬಿಡ್ತಾಳೋ ಇಲ್ವೋ ನೋಡ್ಬೇಕು ಎಂದುಕೊಳ್ಳುತ್ತಾ ಮನೆಯ ಹೊರಗೆ ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಆಮನಿ ಹತ್ರಕ್ಕೆ ಆ ಊರಿನಲ್ಲಿ ಬಹಳ ಪರಿಚಯವಿರುವ ಸರಳ ಬರುತ್ತಾಳೆ. ಹೊರಗೆ ಇದ್ಯಾ? ನನ್ಗಾಗಿ ಎದುರು ನೋಡ್ತಾ ಇದ್ಯಾ? ಹೌದು ಸರಳ, ನಾನು ಪೂಜಾ ಸಾಮಾನಿಗಾಗಿ ಬರ್ತಾ ಇಲ್ವೇ, ನೀನೇ ಹೋಗು. ಪೂಜಾ ಸಾಮಾನಿಲ್ಲದೆ ಕಾರ್ತಿಕ ಮಾಸ ಪೂಜೆ ಹೇಗೆ ಮಾಡ್ತೀಯೇ? ನಮ್ಮ ಅತ್ತೆ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ತಗೊಂಡ್ಬರ್ತಾಳೋ, ಎಷ್ಟೆಲ್ಲ ತಗೊಂಡ್ಬರ್ತಾಳೋ ನನ್ಗೇನು ಅರ್ಥವಾಗ್ತಾ ಇಲ್ಲ. ನಿಮ್ಮ ಜಿಪುಣಿ ಅತ್ತೆ ನಾನು ಹೇಳಿದ ಹಾಗೆ ತಗೊಂಡ್ಬರ್ತಾಳೆ ನೋಡು ಎಂದು ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ಸರಿಯಾಗಿ ಆಗಲೇ ಶ್ಯಾಮಲಾ ಒಂದು ಬಾಳೆಹಣ್ಣಿನ ಗಾಡಿ ಹತ್ರ ಹೋಗ್ತಾಳೆ. ಏನಪ್ಪಾ, ಡಜನ್ ಹಣ್ಣು ಹೇಗೆ ಕೊಡ್ತಾ ಇದೀಯಾ? ಡಜನ್ 100 ರೂಪಾಯಿ ತಾಯಿ ಎಂದು ಹೇಳುತ್ತಲೇ ಶ್ಯಾಮಲಳ ಕಣ್ಣು ಚಕ್ರದ ಹಾಗೆ ತಿರುಗುತ್ತೆ. ಎಷ್ಟು ಡಜನ್ ಬೇಕು ತಾಯಿ? ಇಲ್ಲಿ ನೋಡಪ್ಪ, ನಾನು ಹಣ್ಣಿನ ವ್ಯಾಪಾರ ಮಾಡೋದಕ್ಕೆ ಕೇಳ್ತಾ ಇಲ್ಲ. ಕಾರ್ತಿಕ ಮಾಸ ಅಲ್ವಾ, ಮನೆಯಲ್ಲಿ ಸೊಸೆ ಪೂಜೆ ಮಾಡ್ಕೋತಾಳೆ, ಅದಕ್ಕೆ ಹಣ್ಣು ಬೇಕು, ಹೇಗೆ ಕೊಡ್ತೀಯೋ ಹೇಳು. ಕಾರ್ತಿಕ ಮಾಸ ಆಗಿದ್ರಿಂದನೇ ತಾಯಿ ಇಷ್ಟು ರೇಟು, ನೀವು ಕೇಳಿದ್ದೀರಾ, ಆದ್ರಿಂದ 90 ರೂಪಾಯಿ ಮಾಡ್ಕೊಂಡು ಕೊಡಿ. ಸರಿ, ಇಲ್ಲೇ ಇರ್ತೀಯಲ್ಲ, ಇರು, ನಾನು ಕೆಲವು ಪೂಜಾ ಸಾಮಾನು ತಗೊಂಡ್ಬಂದ ಮೇಲೆ ಬಂದು ತಗೊಂತೀನಿ ಎಂದು ಹೇಳಿ ಒಂದು ಹಣ್ಣು ತೆಗೆದುಕೊಳ್ಳುತ್ತಾಳೆ. ಅದನ್ನು ನೋಡಿ, ಓ ತಾಯಿ, ಆ ಹಣ್ಣು ಅಲ್ಲೇ ಇಟ್ಬಿಡಿ, ತಿಂದು ನೋಡೋದಕ್ಕೆ ತಗೊಂಡಿದ್ದೀನಪ್ಪ, 90 ರೂಪಾಯಿ ಕೊಟ್ಟು ಡಜನ್ ಕೊಂಡ್ಕೋತೀನಲ್ಲ, ಚೆನ್ನಾಗಿಲ್ದೇ ಇದ್ರೆ ತಗೊಂಡೋಗಿ ಏನ್ ಮಾಡ್ಬೇಕು ಹೇಳು? ಚೆನ್ನಾಗಿಲ್ಲದ ಹಣ್ಣು ಅಂತ ನಮ್ಮ ಹತ್ರ ನೀರಲ್ಲಮ್ಮ ಎಂದು ಹಣ್ಣಿನವನು ಅನ್ನುತ್ತಾ ಇದ್ದರೆ ಶ್ಯಾಮಲ ಹಾಗೆ ಮುಂದಕ್ಕೆ ಹೊರಟೋಗ್ತಾ ಇರ್ತಾಳೆ. ಹಣ್ಣಿನವನು ಕೋಪದಿಂದ ಬೈಕೋತಾ ಇರ್ತಾನೆ. ಅವನ್ ಬೈಗಳು ಗಾಳಿನಲ್ಲಿ ಕಳ್ತು ಹೋಯ್ತು, ನನಗೆ ಒಂದು ಹಣ್ಣು ಬಂತು ಎಂದು ಸಂಭ್ರಮ ಪಡುತ್ತಾ ಮುಂದಕ್ಕೆ ಹೋಗುತ್ತಾಳೆ. ಶ್ಯಾಮಲಳ ಜಿಪುಣತನದಿಂದ ಗಂಡ ಆನಂದ, ಮಗ ವಿನೋದ್, ಸೊಸೆ ಆಮನಿ ಎಷ್ಟೋ ಘೋರವಾದ ತೊಂದರೆ ಅನುಭವಿಸ್ತಾ ಇದ್ರು. ಅಡಿಗೆ ಸರಿಯಾಗಿ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಹೊಟ್ಟೆ ತುಂಬಾ ಊಟ ಹಾಕ್ತಾ ಇರ್ಲಿಲ್ಲ, ಹೊಸ ಬಟ್ಟೆ ಹಾಕೊಳ್ಳೋಕೆ ಬಿಡ್ತಾ ಇರ್ಲಿಲ್ಲ. ಅದರಿಂದ ತಂದೆ ಮಗ ಮೇಲೆ ಇನ್ನೊಂದು ರೂಮನ್ನು ಬಾಡಿಗೆಗೆ ತೆಗೆದುಕೊಂಡು ಇಷ್ಟವಾದ ಆಹಾರ ತಗೊಂಡು ಹೊಟ್ಟೆ ತುಂಬಾ ತಿಂತಾ ಇರ್ತಾರೆ, ಇಷ್ಟವಾದ ಬಟ್ಟೆ ಹಾಕೋತಾ ಇರ್ತಾರೆ. ಒಂದು ದಿನ ಇಬ್ಬರು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ. ಡ್ಯಾಡಿ, ಆಮನೇನ ಕೂಡ ಇಲ್ಲಿಗೆ ಕರ್ಕೊಂಬರೋಣ?
ಕರ್ಕೊಂಡ್ ಬರ್ಬೇಕು ಅಂತ ನನಗೂ ಇದೆ ಮಗನೇ. ಆದ್ರೆ ಸೊಸೆ ತನ್ನ ಅತ್ತೆ ಶ್ಯಾಮಲಿಂಗೆ ಭಯಪಟ್ಟು ಈ ನಿಜ ಹೊರಗಿಟ್ರೆ ಶ್ಯಾಮಲ ನಮ್ಮಿಬ್ಬರ ಮೇಲೆ ದೊಡ್ಡ ಅಣುಬಾಂಬ್ ಹೊಡಿಸ್ತಾಳೆ. ಅದಕ್ಕೆ ನಾನು ಸೊಸೆನ ಅಲ್ಲಿಗೆ ಕರ್ಕೊಂಬ ಅಂತ ಹೇಳ್ತಾ ಇಲ್ಲ. ನೀವು ಹೇಳೋದು ನಿಜನೇ ಅಪ್ಪ. ಮೊದಲೇ ಅಮ್ಮ ಅಂದ್ರೆ ಆಮನಿಗೆ ಸಾಯೋಷ್ಟು ಭಯ. ಗಟ್ಟಿಯಾಗಿ ಆಮನಿ ಅಂತ ಕರೆದ್ರೆ ಸಾಕು, ಜಲಪಾತದ ಹಾಗೆ ನೀರು ಸುರಿಸ್ತಾ ಅಮ್ಮನ ಹತ್ರ ಹೋಗ್ತಾಳೆ, ಎಲ್ಲ ಹೇಳ್ತಾಳೆ. ಆಗ ನಮ್ಗೆ ಈ ರೂಮ್ ಕೂಡ ಇರೋದಿಲ್ಲ. ಅದಕ್ಕೆ ಅಲ್ವಾ ಮಗನೇ ಸೊಸೆನ ಈ ರೂಮ್ಗೆ ಇದುವರೆಗೂ ಕರ್ಕೊಂಡ್ ಬಂದಿಲ್ಲ. ಆದ್ರೆ ಸೊಸೆನ ನೆನೆಸ್ಕೊಂಡ್ರೆ ತುಂಬಾ ದುಃಖವೆನಿಸುತ್ತೆ. ನಿಮ್ ಅಮ್ಮ ಸ್ವಲ್ಪ ಅನ್ನ ಹಾಕಿ ಮನೆಯೆಲ್ಲ ಚಾಕ್ರಿ ಮಾಡಿಸ್ಕೊತಾಳೆ. ಪಾಪ ಸೊಸೆ ಹೇಗೆ ತಡ್ಕೋತಾ ಇದ್ದಾಳೋ ಏನೋ. ಅದಕ್ಕೆ ಅಪ್ಪ ಈ ದಿನ ಅಮ್ಮ ಮಲ್ಕೊಂಡ ಮೇಲೆ ಅಮ್ಮನಿಗೆ ಫುಡ್ ತಗೊಂಡು ಹೋಗ್ತೀನಿ. ಆ ಕೆಲಸ ಮಾಡು ಮಗನೇ, ಈ ದಿನವೇ ಅಲ್ಲದೆ ದಿನ ತೆಗೆದುಕೊಂಡು ಹೋಗಿ ತಿನ್ಸು ಎಂದು ಮಾತನಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತಾರೆ. ಶ್ಯಾಮಲ ಪೂಜಾ ಸಾಮಾನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಹೊರಗೆ ಸೊಸೆ ಆಮನಿ ದೀನವಾಗಿ ನೋಡ್ತಾ ಇರ್ತಾಳೆ. ಏನೇ ಸೊಸೆ, ನಿನ್ನ ತವ್ರ ಮನೆ ದುಡ್ಡೆಲ್ಲ ನಾನೇ ತಿಂತಾ ಇರೋ ಹಾಗೆ ನೋಡ್ತಾ ಇದೀಯಾ? ಅತ್ತೆ, ಈಗ ಟೈಮ್ ಮಧ್ಯಾಹ್ನ 2 ಗಂಟೆ ಆಗಿದೆ. ಈಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಯಾವಾಗ ಆಗತ್ತೆ? ನಾನು ಯಾವಾಗ ತಿನ್ಬೇಕು? ಎಷ್ಟು ಕಾಲ ಬದುಕ್ಬೇಕು? ಇನ್ನು ನನ್ನಿಂದ ಆಗಲ್ಲ ಅತ್ತೆ, ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಎಂದು ಹೇಳುತ್ತಲೇ ಶ್ಯಾಮಲ ಒಳಗೊಳಗೆ ಸಂತೋಷ ಪಡುತ್ತಾಳೆ. ಒಳಗೊಳಗೆ ತಾನು ಮಯ್ಯ, ಸೊಸೆ ತನ್ನ ತವ್ರ ಮನೆಗೆ ಹೋದ್ರೆ ನನ್ಗೆ ಅರ್ಧ ಕೆಜಿ ಅಕ್ಕಿ, ಅರಿಶಿನ, ಖಾರ, ಉಪ್ಪು ಹೀಗೆ ಮಿಕ್ಕ ಸಾಮಗ್ರಿ ಎಲ್ಲ ಉಳಿದು ಹೋಗುತ್ತೆ, ಹೋಗು ಅಂತ ಹೇಳ್ತೀನಿ. ಸೊಸೆ ಹೊರಟು ಹೋಗ್ತಾಳೆ. ಆ ಕೊಂಕಿನಿಂದ 1 ಹೊತ್ತಿನ ಊಟ ಮಿಕ್ಕತ್ತೆ. ಈ ಪೂಜಾ ಸಾಮಾನ್ ತಗೊಂಡೆಲ್ಲ ಹೋಗಿ ಶಾಪೋನಿಗೆ ಕೊಡ್ತೀನಿ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ, ಒಳ್ಳೇದು ಸೊಸೆ, ಜಾಗ್ರತೆಯಾಗಿ ಹೋಗು. ಕಾರ್ತಿಕ ಮಾಸ ಪೂರ್ತಿ ಆದ್ಮೇಲೆ ಇಲ್ಲಿಗೆ ಬಾ, ಸರಿನಾ? ಹೋಗಿ ಬಟ್ಟೆ ಜೋಡಿಸ್ಕೋ ಎಂದು ಹೇಳುತ್ತಲೇ ಆಮನಿ ತನ್ನಲ್ಲಿ ತಾನು, ಅಮ್ಮೋ, ನಮ್ಮ ಅತ್ತೆನ ಬೆದರಿಸ್ಬೇಕು ಅಂತ ನಾನು ನನ್ನ ತವರು ಮನೆ ಪ್ರಸ್ತಾವ ತಂದ್ರೆ ನನ್ನನ್ನ ನಿಜವಾಗಿ ಹೋಗು ಅಂತ ಹೇಳ್ತಾ ಇದ್ದಾಳೆ. ಮೇಲಾಗಿ ತಿಂಗಳು ಹೊತ್ತು ಅಲ್ಲೇ ಇದ್ದು ಕಾರ್ತಿಕ ಮಾಸ ಪೂರ್ತಿ ಆದ್ಮೇಲೆ ಬಾ ಅಂತ ಇದ್ದಾಳೆ. ಇದೇನೋ ನಿಜವಾಗಿ ಆಲೋಚಿಸಬೇಕಾದ ವಿಷಯನೇ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ, ತಮಾಷೆ ಮಾಡಿದೆ ಅತ್ತೆ, ಎಲ್ಲಿ ಪೂಜಾ ಸಾಮಾನು ಇಲ್ಲಿ ಕೊಡಿ, ಮನೆಯೊಳಗೆ ಬಾ ಸೊಸೆ ಎಂದು ಶ್ಯಾಮಲ ಆಮನಿಯನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ. ಆಮನಿ ಪೂಜಾ ಸಾಮಾನನ್ನು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ. ಕೆಲವು ಹೂವು, ಕೆಲವು ಅಗರಬತ್ತಿ, ಕೆಲವು ಆರತಿ ಕರ್ಪೂರ, 5 ರೂಪಾಯಿ ಅರ್ಶಿನ ಕುಂಕುಮದ ಪ್ಯಾಕೆಟು, ಚಿಕ್ಕ ತೆಂಗಿನಕಾಯಿ, 100 ಗ್ರಾಮ್ ಎಣ್ಣೆ ಇರುವ ಡಬ್ಬ, 1 ಬಾಳೆಹಣ್ಣು ಎಲ್ಲ ಕಾಣಿಸುತ್ತೆ. ಅದನ್ನು ನೋಡುತ್ತಲೇ ಆಮನಿ ಏನು ಮಾತನಾಡದೆ ಹೋಗ್ತಾಳೆ. ಪಾಪ ಸೊಸೆ ಆಮನಿ ಪರಿಸ್ಥಿತಿ ದಯನೀಯವಾಗಿ ಬದಲಾಗುತ್ತೆ. ಏನತ್ತೆ ಇದು? ಕಾರ್ತಿಕ ಮಾಸದ ಪೂಜಾ ಸಾಮಾನು ಸೊಸೆ, 1 ತಿಂಗಳಿಗೆ ಬೇಕಾದಷ್ಟು ತಂದಿದ್ದೀನಿ. ಅತ್ತೆ, ಇಷ್ಟು ಕಡಿಮೆ ಪೂಜಾ ಸಾಮಾನು ತಂದಿದ್ದೀರಾ? ಇಷ್ಟರಲ್ಲಿ 1 ತಿಂಗಳ ಪೂಜೆ ಹೇಗೆ ಮಾಡ್ತೀರಾ ಅತ್ತೆ? ನಾನು ತೋರಿಸ್ತೀನಿ ಸೊಸೆ, ನೀನ್ ಅಷ್ಟೆಲ್ಲ ದುಃಖ ಪಡಬೇಡ ಎಂದು ಹೊರಟು ಹೋಗುತ್ತಾಳೆ. 2 ದಿನದ ನಂತರ ಕಾರ್ತಿಕ ಮಾಸ ಶುರುವಾಗುತ್ತದೆ. ಆಮನಿ ಪೂಜಾ ರೂಮಿನಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶ್ಯಾಮಲ ಬರುತ್ತಾಳೆ. 1 ಟೀ ಸ್ಪೂನ್ ಇಂದ ದೀಪದಲ್ಲಿ ಎಣ್ಣೆಯನ್ನು ಹಾಕುತ್ತಾಳೆ. 1 ಬತ್ತಿಯನ್ನು 2 ಚೂರು ಮಾಡುತ್ತಾಳೆ. ಅಗರಬತ್ತಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಳೆ. ಬೆಂಕಿ ಪೊಟ್ಟಣ ತೆಗೆದು ಚಿಕ್ಕ ಅಗರಬತ್ತಿ ಚೂರನ್ನು ಹತ್ತಿಸಿ ದೀಪವನ್ನು ಬೆಳಗುತ್ತಾಳೆ. ಅಗರಬತ್ತಿಯನ್ನು ದೇವರಿಗೆ ಧೂಪವಾಗಿ ತೋರಿಸಿ ಮತ್ತೆ ಹಾರಿಸುತ್ತಾಳೆ. ಇದನ್ನು ನಾಳೆ ಮತ್ತೆ ಬೆಳಗಿಸಬಹುದು ಎಂದು ಹೇಳುತ್ತಾಳೆ. ದೀಪದಲ್ಲಿ ನೀರು ಸುರಿಯುತ್ತಾಳೆ. ಆಮನಿ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಸೊಸೆ, ಹೀಗೆ ಸ್ಪೂನ್ ಆಯಿಲ್ ಹಾಕಿ ನೀರ್ ಹಾಕಿ ಬೆಳಗಿಸಿದ್ರೆ ದೀಪ ಹೆಚ್ಚು ಕಾಲ ಬೆಳಗುತ್ತಂತೆ. ಮೊನ್ನೆನೆ ಯೂಟ್ಯೂಬ್ ಅಲ್ಲಿ ನೋಡಿದ್ಯಲ್ಲ ಸೊಸೆ, ದಿನವೂ ಹೀಗೇನೆ ಮಾಡು. ನಾನು ತೆಗೆದುಕೊಂಡು ಬಂದ ಪೂಜಾ ಸಾಮಾನು 1 ತಿಂಗಳವರೆಗೆ ಬರುತ್ತೆ. ಉಳಿತಾಯಕ್ಕೆ ಮನಸ್ಸಿದ್ದರೆ ಮಾರ್ಗವೇ ಇರುತ್ತೆ ಸೊಸೆ. ಮನೆ ಹತ್ರ ಪೂಜೆ ಹೀಗೆ ಮಾಡಿದ್ರಿ ಅತ್ತೆ, ಮತ್ತೆ ಶಿವನ ಗುಡಿಯಲ್ಲಿ ಏನಕ್ಕೆ ಸೊಸೆ? ನಮ್ ಗುಡಿಯಲ್ಲಿದ್ರು ಎಲ್ಲಿದ್ರು ಆ ಪರಮಶಿವ ಇದ್ದ ಹಾಗೆ ಅಲ್ವಾ? ಅವನಿಲ್ಲದ ಜಾಗವೇ ಇಲ್ಲ. ಅದಕ್ಕೆ ಅಂತ ಗುಡಿಯಲ್ಲಿ ದೀಪ ಇಡೋದು ಬಿಟ್ಬಿಡು ಸೊಸೆ, ಮನೆಯಲ್ಲಿ ಇಡ್ತಾ ಇದೆಯಲ್ಲ. ಅತ್ತೆ, ಕನಿಷ್ಠ ಬಾಳೆಹಣ್ಣಾದ್ರೂ ಪೂರ್ತಿಯಾಗಿಡಿ. ಭಲೆ ಸೊಸೆ, ನನ್ನ ಉಳಿತಾಯ ನಿಂಗೆ ಅರ್ಥವಾಗ್ತಿಲ್ಲ ಎಂದು ಬಾಳೆಹಣ್ಣನ್ನು 2 ಚಿಕ್ಕ ಚೂರಾಗಿ ಇಟ್ಟು ದೇವರಿಗೆ ಇಡುತ್ತಾಳೆ. ಅದನ್ನು ನೋಡಿ ಆಮನಿಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಹಾಗೆ ಕಾರ್ತಿಕ ಮಾಸ ಸೊಸೆ ಜಿಪುಣಿ ಅತ್ತೆಯಿಂದ ಕಷ್ಟಪಡುತ್ತಾ ಪೂರ್ತಿ ಮಾಡುತ್ತಾಳೆ.